ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಆಂಬೆ. 92 ವರ್ಷಗಳ ತುಂಬಿದಂತಹ ಜೀವನವನ್ನು ನಡೆಸಿದಂತಹ ಎಸ್.ಎಂ. ಕೃಷ್ಣ ಅವರದು ಅತ್ಯಂತ ವರ್ಣರಂಜಿತ ವ್ಯಕ್ತಿತ್ವ. ಇವರು ರಾಮಕೃಷ್ಣ ಆಶ್ರಮದ ಪ್ರಭಾವಕ್ಕೆ ಒಳಗಾಗಿದ್ದರು. ಟೆನ್ನಿಸ್ ಪ್ರಿಯರು ಕೂಡ ಆಗಿದ್ದರು. ವಿಂಬಲ್ಡನ್ ನೋಡಲು ಪ್ರತಿ ವರ್ಷ ಲಂಡನ್ಗೆ ಹೋಗ್ತಾ ಇದ್ರು. ಸದಾ ವಿಗ್ ಧರಿಸಿ ಸೂಟು ಬೂಟುಗಳೊಂದಿಗೆ ಓಡಾಡ್ತಾ ಇದ್ದಂತಹ ಎಸ್.ಎಂ. ಕೃಷ್ಣ ಅವರು ಸೊಗಸುಗಾರ, ಮೋಜುಗಾರ, ರಾಜಕೀಯ ಮುತ್ಸದ್ದಿ ಕೂಡ. ಕರ್ನಾಟಕದ ಹಿರಿಯ ಮುತ್ಸದ್ದಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಬದುಕು ಏಳು ಬೀಳಿನಿಂದ ಕೂಡಿರುವಂತೆ ಅವರ ವೈಯಕ್ತಿಕ ಇಷ್ಟಾನಿಷ್ಟಗಳು ಕೂಡ ವಿಶಿಷ್ಟವಾಗಿದ್ದವು. ಸದಾ ಚೆನ್ನಾಗಿ ಡ್ರೆಸ್ ಅನ್ನ ಧರಿಸ್ತಾ ಇದ್ದಂತಹ ಎಸ್.ಎಂ. ಕೃಷ್ಣ ಅವರು ಸೂಟು ಬೂಟು ಇಲ್ಲದೆ ಹೊರಗೆ ಎಂದೂ ಕೂಡ ಕಾಣಿಸಿಕೊಂಡವರೇ ಅಲ್ಲ. ಎಸ್.ಎಂ. ಕೃಷ್ಣ ಅವರು ತಮ್ಮ ಸೊಗಸಾದ ಡ್ರೆಸ್ಸಿಂಗ್ ಸೆನ್ಸ್ಗೆ ಅತ್ಯಂತ ಹೆಸರುವಾಸಿಯಾಗಿದ್ದರು ರಾಜಕೀಯ ವಲಯದಲ್ಲಿ. ಇನ್ನು ಅಪರೂಪದ ರಾಜಕಾರಣಿ ತಮಗಾಗಿಯೇ ಡಿಸೈನ್ ಮಾಡಿದಂತಹ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಅದು ಸಾಂಪ್ರದಾಯಿಕ ಪಂಚೆ ಮತ್ತು ಜುಬ್ಬಾ ಆಗಿರಲಿ, ಅನೌಪಚಾರಿಕ ಕುರ್ತಾ ಅಥವಾ ಔಪಚಾರಿಕ ಸೂಟ್ ಆಗಿರಲಿ, ಸಂದರ್ಭಕ್ಕೆ ತಕ್ಕಂತೆ ಅತ್ಯಂತ ಸೊಗಸಾದ ಬಟ್ಟೆಗಳನ್ನು ಧರಿಸ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. ಸಣ್ಣ ಪ್ರಾಯದಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮದ ಪ್ರಭಾವಕ್ಕೆ ಎಸ್.ಎಂ. ಕೃಷ್ಣ ಅವರು ಒಳಗಾಗಿದ್ರು. ಮೈಸೂರಿನಲ್ಲಿದ್ದಂತಹ ರಾಮಕೃಷ್ಣ ಆಶ್ರಮದ ಹಾಸ್ಟೆಲ್ನಲ್ಲಿ 6ನೇ ತರಗತಿಯಿಂದ ದ್ವಿತೀಯ PUC ವರೆಗೆ ಕಲಿತ ಅವರು ಅಲ್ಲಿನ ಶಿಸ್ತು, ಸ್ವಚ್ಛತೆ, ಅಧ್ಯಯನಶೀಲತೆಗಳಿಗೆ ಮಾರು ಹೋಗಿ ಅವುಗಳನ್ನು ತಮ್ಮ ಜೀವನದಲ್ಲಿ ಕೂಡ ರೂಢಿಸಿಕೊಂಡವರು ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಟೆನ್ನಿಸ್ ಮತ್ತು ಸಂಗೀತ ಪ್ರಿಯರಾಗಿದ್ದರು ಕೂಡ. ಎಸ್.ಎಂ. ಕೃಷ್ಣ ಅವರಿಗೆ ಟೆನ್ನಿಸ್ ಮೇಲೆ ಬಿಡಲಾಗದ ಪ್ರೀತಿ ಇತ್ತು. ಮುಖ್ಯಮಂತ್ರಿಯಾಗಿದ್ದಾಗಲೂ ಕೂಡ ವಾರಕ್ಕೆ 1 ಅಲ್ಲ 2ರಿಂದ 3 ಬಾರಿ ಕೂಡ ಟೆನ್ನಿಸ್ ಕೋರ್ಟ್ಗೆ ಭೇಟಿ ನೀಡ್ತಾ ಇದ್ರು. ಅವರು ಟೆನ್ನಿಸ್ ಅನ್ನ ತಮ್ಮ ದೇಹಕ್ಕೆ ವ್ಯಾಯಾಮ ನೀಡುವ ಕ್ರೀಡೆಯಾಗಿ ಪರಿಗಣಿಸದೆ ರಾಜಕೀಯ ಒತ್ತಡವನ್ನು ನಿವಾರಿಸುವ ಸಾಧನವೆಂದು ಪರಿಗಣಿಸಿದರು. ಟೆನ್ನಿಸ್ ಆಡುವಂತಹ ಹವ್ಯಾಸ ಅವರ ಆರೋಗ್ಯವನ್ನ ಮತ್ತಷ್ಟು ಉತ್ತಮ ಸ್ಥಿತಿಯಲ್ಲಿಟ್ಟಿತ್ತು ಕೂಡ. ಜೊತೆಗೆ ಎಸ್.ಎಂ. ಕೃಷ್ಣ ಅವರು ಶಾಸ್ತ್ರೀಯ ಸಂಗೀತ ಕೇಳುವುದು ಕೂಡ ಅವರ ನೆಚ್ಚಿನ ಹವ್ಯಾಸಗಳಲ್ಲಿ ಕೂಡ ಒಂದಾಗಿತ್ತು. ರಾಜಕೀಯ ಒತ್ತಡದ ಸಮಯದಲ್ಲಿ ಅವರು ಸಂಗೀತದಲ್ಲಿ ಸಾಂತ್ವನವನ್ನ ಕಂಡುಕೊಳ್ತಾ ಇದ್ರು. ಎಂ.ಎಸ್. ಸುಬ್ಬಲಕ್ಷ್ಮಿ, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ಮಲ್ಲಿಕಾರ್ಜುನ್ ಮನ್ಸೂರ್, ಟಿ ಚೌಡಯ್ಯ, ಲಾಲುಡಿ ಜಯರಾಮನ್, ಬಾಲಮುರಳಿ ಕೃಷ್ಣ ಅವರಂತಹ ಗಣ್ಯಾತ್ಯಗಣ್ಯ ದಿಗ್ಗಜ ಸಂಗೀತಗಾರರ ಕಚೇರಿಗಳಲ್ಲಿ ಪಾಲ್ಗೊಳ್ಳಲು ಎಸ್.ಎಂ. ಕೃಷ್ಣ ಅವರು ಚೆನ್ನೈ, ಪುಣೆ, ಭೋಪಾಲ್ ಮತ್ತು ಜೈಪುರ್ಗಳೆಲ್ಲ ಪ್ರಯಾಣವನ್ನು ಮಾಡ್ತಾ ಇದ್ರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ರಾಮನವಮಿ ಸಂಗೀತ ಕಚೇರಿಗಳಿಗೆ ಎಸ್.ಎಂ. ಕೃಷ್ಣ ಅವರು ತಪ್ಪದೆ ಭೇಟಿ ಕೊಡ್ತಾ ಇದ್ರು. ಇನ್ನು ಅದೇ ರೀತಿ ರಾಜಕೀಯ ವಿರೋಧಿಗಳನ್ನ ಟೀಕಿಸುವಾಗಲೂ ಎಸ್.ಎಂ. ಕೃಷ್ಣ ಅವರು ಬಹಳ ಜಾಗರೂಕವಾಗಿ ಕಠಿಣವಾದಂತಹ ಪದಗಳನ್ನು ಬಳಸದೆ ಅತ್ಯಂತ ಮೃದು ಧೋರಣೆಯ, ಮೃದು ಸ್ವಭಾವದ ಸಹಜ ಸಜ್ಜನರಾಗಿದ್ದರು ಕೂಡ. ಇನ್ನು ಅದೇ ಸಮಯದಲ್ಲಿ ಅವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಅತ್ಯಂತ ಪಾಂಡಿತ್ಯವನ್ನ ಹೊಂದಿದಂತಹ ಎಸ್.ಎಂ. ಕೃಷ್ಣ ಅವರು ಉತ್ತಮ ವಾಗ್ಮಿ ಕೂಡ ಆಗಿದ್ದರು. ಹಾಗೂ ಇತಿಹಾಸದ ಬಗ್ಗೆ ಉತ್ತಮ ಜ್ಞಾನವನ್ನು ಕೂಡ ಹೊಂದಿದ್ದರು. ಇನ್ನು ಎಸ್.ಎಂ. ಕೃಷ್ಣ ಅವರು ಶಾಸಕರಾದ ನಂತರವೂ ಕೂಡ ಇವರು ಕಾನೂನು ಪಾಠ ಪ್ರವಚನವನ್ನು ಕೂಡ ಕಾಲೇಜು ರಂಗಗಳಲ್ಲಿ ಮಾಡ್ತಾ ಇದ್ರು. ಅಮೆರಿಕದಲ್ಲಿ LLM ಪದವಿಯನ್ನ ಪಡೆದು ಬಂದಂತಹ ಎಸ್.ಎಂ. ಕೃಷ್ಣ ಅವರು ಕಾನೂನು ಉಪನ್ಯಾಸಕರಾಗಿದ್ದರು. ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ ನಂತರವೂ ಕೂಡ ಕಾನೂನನ್ನ, ಈ ಪದವಿಯನ್ನ ಕಾಲೇಜಿನಲ್ಲಿ ಕಾನೂನು ಬೋಧನೆಯನ್ನ ಮುಂದುವರಿಸ್ತಾ ಇದ್ರು. ಬೆಂಗಳೂರಿನ ರೇಣುಕಾಚಾರ್ಯ ಕಾನೂನು ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಪಾಠ ಪ್ರವಚನವನ್ನ ಮಾಡ್ತಾ ಇದ್ರು. ಇನ್ನು ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂತಹ ಕೆನಡಿ ಇವರ ರಾಜಕೀಯ ಆರಾಧ್ಯ ದೈವ ಹಾಗೂ ಗುರುಗಳು ಕೂಡ ಆಗಿದ್ದರು. ಜಾನ್ ಆಫ್ ಕೆನಡಿ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನ ಪಡೆಯುವ ಮೂಲಕ US-ನಲ್ಲಿ ಅಮೆರಿಕ LLM ಅಧ್ಯಯನವನ್ನ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಇನ್ನು ಎಸ್.ಎಂ. ಕೃಷ್ಣ ಅವರನ್ನ, ಕೆನಡಿಯವರನ್ನ ಯಾವಾಗಲೂ ಕೂಡ ತಮ್ಮ ರಾಜಕೀಯ ಆದರ್ಶವೆಂದು ಎಸ್.ಎಂ. ಕೃಷ್ಣ ಪರಿಗಣಿಸಿದ್ರು. ಪ್ರಜಾಸತ್ತಾತ್ಮಕ ತತ್ವಗಳು, ಸಮಾನತೆಯ ಆದರ್ಶಗಳೊಂದಿಗೆ ಜನರೊಂದಿಗೆ ಭಾವನಾತ್ಮಕ ಬಂಧವನ್ನ ಬೆಸೆಯುವ ಕೆನಡಿಯವರ ಶೈಲಿಯಿಂದ ಎಸ್.ಎಂ. ಕೃಷ್ಣ ಅವರು ವಿಶೇಷವಾಗಿ ಪ್ರಭಾವಿತರಾಗಿದ್ದರು. 1962ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂದ್ರೆ US ಅಧ್ಯಕ್ಷೀಯ ಚುನಾವಣೆ ನಡೆದಾಗ ಅಮೆರಿಕಕ್ಕೆ ತೆರಳಿ ಭಾರತೀಯರ ವಾಸಿಸುವಂತಹ ಪ್ರದೇಶಗಳಲ್ಲಿ ಕೆನಡಿ ಪರ ಪ್ರಚಾರವನ್ನ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಇನ್ನು ಅವರು ತಮ್ಮ ಪ್ರಚಾರದ ಬಗ್ಗೆ ತಿಳಿಸಲು ಕೆನಡಿ ಅವರಿಗೆ ಪತ್ರವನ್ನ ಸಹ ಕಳಿಸಿದ್ರು.
ಕೆರಡಿಯವರು ಕೂಡ ಎಸ್ ಎಂ ಕೃಷ್ಣ ಅವರಿಗೆ ವೈಯಕ್ತಿಕವಾಗಿ ಒಂದು ಪ್ರತ್ಯುತ್ತರವನ್ನು ನೀಡಿ ಅಪಾರ ರೀತಿಯಾದಂತಹ ಧನ್ಯವಾದಗಳನ್ನು ಕೂಡ ಸಲ್ಲಿಸಿದ್ದು ಉದಾಹರಣೆಗಿದೆ. ಇನ್ನು ಎಸ್ ಎಂ ಕೃಷ್ಣ ಅವರ ರಾಜಕೀಯ ವಲಯವನ್ನು ಹೊರತುಪಡಿಸಿ ಕೂಡ ಅತ್ಯಂತ ವಿಶೇಷವಾಗಿ ಕಂಡು ಬರ್ತಾ ಇರುವುದು ಅವರು ಧರಿಸಿರುವಂತಹ ವಿಗ್. ಕೃಷ್ಣ ಅವರ ಸೊಗಸಾದ ತಲೆಗೂದಲು ವಿಗ್ ಎಂಬುದು ಕೂಡ ಅವರ ಆಪ್ತ ವಲಯದಲ್ಲಿ ಕೇಳಿ ಬರುತ್ತಿದ್ದಂತಹ ಒಂದು ಮಾತು. ಕೃಷ್ಣ ಅವರು ಎಂದೂ ಕೂಡ ಅದು ಇಲ್ಲದೆ ಕಾಣಿಸಿಕೊಂಡವರೇ ಇಲ್ಲ. ಹಲವು ದಶಕಗಳ ಕಾಲ ಅವರು ವಿಗ್ ಅನ್ನು ಧರಿಸಿಕೊಂಡೇ ಸಾರ್ವಜನಿಕ ಜೀವನವನ್ನು ನಿರ್ವಹಿಸಿದವರು. ಈ ಕುರಿತು ರಹಸ್ಯವನ್ನು ಕೂಡ ಕಾಪಾಡಿಕೊಂಡಿದ್ದರು. ವಿಗ್ ಅನ್ನು ಕಾಪಾಡಿಕೊಳ್ಳುವುದು ಕಷ್ಟ ಎಂಬ ಕಾರಣಕ್ಕಾಗಿಯೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಾರವನ್ನು ಕೂಡ ಹಾಕಿಸಿಕೊಳ್ತಾ ಇರಲಿಲ್ಲ ಎಸ್ ಎಂ ಕೃಷ್ಣ ಅವರು. ಇದರ ಬಗ್ಗೆ ಅತ್ಯಂತ ಜಾಗರೂಕರಾಗಿರ್ತಿದ್ರು ಕೂಡ. ಮೈಸೂರು ಪೇಟವನ್ನು ಕೂಡ ಹಾಕಿಸಿಕೊಳ್ತಾ ಇರಲಿಲ್ಲ. ಮುಖ್ಯಮಂತ್ರಿಯಾಗಿದ್ದಾಗ ಅವರ ವಿಗ್ ಅನ್ನ ಒಂದು ರೈತ ಸಂಘಟನೆಯವರು ಎಳೆದು ಹಾಕಿ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ ಎಂದು ಇಂಟೆಲಿಜೆನ್ಸಿ ಮಾಹಿತಿಯನ್ನ ಕೊಡಲಾಗಿತ್ತು. ಇನ್ನು ಇದಕ್ಕಾಗಿ ಎಸ್ ಎಂ ಕೃಷ್ಣ ಅವರು ವಿಗ್ ಕಾಯಲಂದೆ ಹೆಚ್ಚುವರಿಯಾಗಿ ತಮ್ಮ ರಕ್ಷಣೆಗಾಗಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕೂಡ ನೇಮಕ ಮಾಡಿಕೊಂಡಿದ್ದರು. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಬದುಕು ಅತ್ಯಂತ ಕಲರ್ಫುಲ್ ಆಗಿದ್ದು ಇಂದಿಗೆ ನಾವು ಅವರನ್ನ ಕಳೆದುಕೊಂಡು ಅನಾಥರಾಗಿದ್ದೇವೆ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.